ಎಚ್ ಡಿ ಕುಮಾರಸ್ವಾಮಿ ಮಾಡ್ತಾ ಇರೋದೆಲ್ಲ ರಾಜಕೀಯ. ಹೌದು, ಹಿ ಈಸ್ ಅ ಪೊಲಿಟಿಷಿಯನ್. ಎಲ್ಲರೂ ಮಾಡ್ತಾ ಇರೋದು ಅದನ್ನೇ ಅಲ್ವೇ? ಅಂದರೆ ರಾಜಕಾರಣಿಗಳು ಗಾಳಿಲಿ ಗುಂಡು ಹೊಡೆದು ಹೋಗ್ತಾ ಇದ್ದಾರೆ. ಸುಮ್ಮನೆ ಹಿಟ್ ಅಂಡ್ ರನ್ ಅಂತ ಹೇಳ್ತಾರಲ್ಲ ಹಾಗೆ. ನಿಮಗೆ ದಮ್ ಇದ್ರೆ ಭೂಸ್ವಾಧೀನ ತಡೀರಿ. ನಿಖಿಲ್ ಕುಮಾರಸ್ವಾಮಿಗೆ ಸ್ಥಳೀಯರ ಸವಾಲ್, ಲೋಕಲ್ ಚಾಲೆಂಜ್. ಬಿಡದಿ ಟೌನ್ಶಿಪ್ ಪರ ಸ್ಥಳೀಯರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ರಾಜಕೀಯಕ್ಕೆ ಕೆಂಡಾಮಂಡಲ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ರಾಜಕೀಯಕ್ಕೆ. ಬಿಡದಿಯಿಂದ ಅಶ್ವವೇಗ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ಅಂದರೆ ರಾಜಕೀಯ ಅಂತ ಹೇಳಿದ್ರೆ ಬರೀ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ. ಜನರ ಪರವಾಗಿ ನಿಜಕ್ಕೂ ಅಥೆಂಟಿಕ್ ಆಗಿ ಇಂಟೆನ್ಷನಲ್ ಆಗಿ ಅವ್ರು ಹೋರಾಡ್ತಾ ಇಲ್ಲ ಅನ್ನುವ ಒಂದು ಡೆಫಿನೇಷನ್ ರಾಜಕೀಯ ಅಂತ ಹೇಳಿದ್ರೆ. ಎಲ್ಲ ರಾಜಕೀಯ ಮಾಡ್ತಿದ್ದಾರೆ ಅಂದರೆ ಎಸ್ ಏನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಗಮನಿಸೋಣ. ನಾವು ಭೂಮಿ ಕೊಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇರೋದ್ರಲ್ಲಿ 80% ರಾಜಕೀಯ ಉದ್ದೇಶದಿಂದನೇ ನಡೀತಾ ಇರೋದು. ಇನ್ನು 15% ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮಾಡ್ತಾ ಇರೋದು. ಇನ್ನು ಭೂಮಿ ಕೊಟ್ಬಿಟ್ರೆ ಅವ್ರ ರಿಯಲ್ ಎಸ್ಟೇಟ್ ಅವ್ರ ವ್ಯವಸಾಯ ನಡೆಯಲ್ವಲ್ಲ, ಅವ್ರ ಬಿಸ್ನೆಸ್ಸು ವ್ಯವಸಾಯ ರಿಯಲ್ ಎಸ್ಟೇಟು. ಇನ್ನು ಕೇವಲ 2-3% ಪ್ರಾಮಾಣಿಕವಾಗಿ ಸ್ಟ್ರೈಕ್ ಮಾಡ್ತಾ ಇರೋದು. ಆಮೇಲೆ ಇಲ್ಲಿವರೆಗೂ GBT ಆಫೀಸ್ಗೆ ಇಲ್ಲಿ ನಮ್ಮ ಹೊಸೂರು ಮತ್ತು ಬನಗಿರಿ ಸರ್ವೆ ನಂಬರಲ್ಲಿ ಮೊನ್ನೆ ಕುಮಾರಸ್ವಾಮಿಯವರ ಧರ್ಮಪತ್ನಿ ಮತ್ತು ಮಗನ ಹೆಸರಲ್ಲಿ ಜಮೀನು ಐತೆ. ಅವ್ರು ಇಲ್ಲಿವರೆಗೂ ನಮಗೆ ಅಕ್ವೈರ್ ಬೇಡ ಅಂತ ಒಂದು ಅರ್ಜಿ ಕೊಡಲಿಲ್ಲ. ಇಲ್ಲಿ ಬರೋದು ಗಾಳಿಲಿ ಗುಂಡೊಡೆಯೋದು ಹೋಗೋದು. ಅವ್ರಿಗೆ ತಾಕತ್ತಿದ್ರೆ ನಾನು ನೇರ ಸವಾಲಾಗ್ತಾ ಇದ್ದೀನಿ. ಈಗ 21ಕ್ಕೆ ನಾವು ಮನೆಗೆ ಬಂದು ಭೇಟಿ ಮಾಡ್ತೀನಿ ಅಂತ ನಿಖಿಲ್ ಅಣ್ಣ ಹೇಳವ್ರೆ. ನಿಖಿಲ್ ಅಣ್ಣಗೆ ನೇರ ಸವಾಲಾಗ್ತಾ ಇದ್ದೀನಿ, ಹಾಗೂ ನಮ್ಮ ಮಂಜಣ್ಣಂಗೂ ನೇರ ಸವಾಲಾಗ್ತಾ ಇದ್ದೀನಿ. ನಾನು ಕಾನೂನು ಸಲಹೆ ತಗೊಂಡು ಈಗ ಆಲ್ರೆಡಿ 20 ವರ್ಷ ಆಗಿದೆ ರೆಡ್ ಝೋನ್ ಬಂದು. ಇನ್ನು 30 ವರ್ಷ ಆದರೂ ಹಿಂಗೆ ತಳ್ಕೊಂಡು ಹೋಗ್ಬೋದೇ ಹೊರತು ಭೂ ಸ್ವಾಧೀನ ನಿಲ್ಸೋಕ್ಕಾಗಲ್ಲ ಅಂತ ನಾನು ಸಲಹೆ ತಗೊಂಡಿದ್ದೀನಿ. ನಾವು ಭೂಮಿ ಕೊಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇರೋದ್ರಲ್ಲಿ ನೋಡಿ, ಇವರು ಒಬ್ಬ ವಿದ್ಯಾವಂತರು ಮಾತನಾಡ್ದಂಗೆ ಕಾಣ್ತಾ ಇದೆ. ಅಂದರೆ ಹೀ ಈಸ್ ಕೀನ್ಲಿ ಅಬ್ಸರ್ವಿಂಗ್, ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನು ನಡೀತಾ ಇದೆ ಅಂಥೇಳಿ. ಅಂದರೆ ಎಲ್ಲರೂ ಅವರವರ ಸ್ವಾರ್ಥಕ್ಕೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ಬಂದು ಬಿಡದಿನ ಬಳಸ್ಕೊತಾ ಇದ್ದಾರೆ. ನಮ್ಮ ಜನರ ಜೀವನವನ್ನು ಅವರು ಅಡಿಪಾಯ ಮಾಡಿಕೊಂಡು ಅವರ ಬೇಳೆ ಬೇಯಿಸ್ಕೊಂಡು ಅವರ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೇನಿಲ್ಲ. ಹಂಗಿದ್ದಿದ್ರೆ ಇಲ್ಲಿ ರೈತರ ಭೂಸ್ವಾಧೀನ ತಡೀಲಿ, ಅನ್ಯಾಯವಾಗಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಯಾವಾಗ ಇವರು ವಾಯ್ಸ್ ರೈಸ್ ಮಾಡಿದ್ದಾರೆ? ಏನಿಲ್ಲ, ಸುಮ್ಮನೆ ಬರ್ತಾರೆ ಹೋಗ್ತಾರೆ, ನಂದು ಒಂದು ಇರಲಿ ಕಲ್ಲು ಅಂಥೇಳಿ. ಹಾಗೆ ಆ ಅರ್ಥದಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಎಸ್, ಲೆಟ್ಸ್ ಮೂವಿಂಗ್ ಆನ್. ಬಿಡದಿ ಟೌನ್ಶಿಪ್ ರಾಜಕಾರಣದಲ್ಲಿ ಯಾರು ಸ್ವಾರ್ಥಿಗಳು? ಮಗನಿಗಾಗಿ ಸ್ವಾರ್ಥ ರಾಜಕಾರಣ ಕೇಳಿದ್ರ ಎಚ್ ಡಿ ಕುಮಾರಸ್ವಾಮಿ. ರಾಜಕೀಯವಾಗಿ ನೆಲೆಯೂರಲು ನಿಖಿಲ್ ಎದುಸಿರು. ನಿಖಿಲ್ಗೆ ನೆಲೆ ಒದಗಿಸಲು ಕುಮಾರಸ್ವಾಮಿ ಕಸರತ್ತು ಮಾಡ್ತಾ ಇದ್ದಾರಾ? ಹಿಂಗಿದೆ ಅಲ್ಲಿಯ ಪರ್ಸೆಪ್ಷನ್. ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ ಅಷ್ಟೇ. ಮಗನಿಗೆ ಭದ್ರ ನೆಲೆ ಒದಗಿಸಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿಯವರ ಲೆಕ್ಕಾಚಾರ ಇದ್ದಂಗೆ ಕಾಣ್ತಾ ಇದೆ ಅನ್ನೋದು ಅಲ್ಲಿಯ ಮಾತು. ಒಕ್ಕಲಿಗ ಬಹುಸಂಖ್ಯಾತರಾಗಿರೋ ಪ್ರದೇಶವೇ HDK ಟಾರ್ಗೆಟ್. ದಿಸ್ ಇಸ್ ದ ನ್ಯೂಸ್. ನಿಖಿಲ್ರನ್ನ ಒಕ್ಕಲಿಗ ಸಾಮ್ರಾಟ ಮಾಡೋಕೆ HDK ಕಸರತ್ತು ನಡೆಸ್ತಾ ಇದ್ದಾರೆ. ದಿಸ್ ಇಸ್ ದ ಪಾಯಿಂಟ್. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ನಿಖಿಲ್ ಹೋರಾಟ. ಜೂನ್ 21ರಂದು ಗ್ರಾಮಗಳಲ್ಲಿ ಪಾದಯಾತ್ರೆಗೆ ತೀರ್ಮಾನ ಕೈಗೊಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ರಾಜಕಾರಣದಲ್ಲಿ ಯಾರು ಸ್ವಾರ್ಥಿ? ಸ್ವಾರ್ಥ ಇಲ್ಲದೆ ಹೋದರೆ ರಾಜಕಾರಣ ಮಾಡ್ತಾ ಇದ್ದಾರಾ? ಸರ್ಕಾರದವ್ರದ್ದು ಸ್ವಾರ್ಥ ಇಲ್ವಾ? ಸರ್ಕಾರದ ನಡೆಯನ್ನು ವಿರೋಧ ಮಾಡ್ತಾ ಇರುವಂಥ ವಿಪಕ್ಷಗಳದ್ದು ಸ್ವಾರ್ಥ ಇಲ್ವಾ? ಎಲ್ಲರದ್ದು ಸ್ವಾರ್ಥವೇ. ಆದರೆ ಇಲ್ಲಿ ನೇರವಾಗಿ ಕಾಣ್ತಾ ಇರೋದು ಯಾವುದು? ಏನೋ ಭಾಳ ಹೋರಾಡ್ತಾ ಇದ್ದಾರಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ, ಏನು ಹಕ್ಕಿಕತ್ತು ಅಂತ ಹೇಳಿದಾಗ ಅಲ್ಲಿಯ ಜನರ ಉತ್ತರ ಏನು ಅಂದರೆ, ದಿಸ್ ಈಸ್ ದ ರಿಯಾಲಿಟಿ. ಇದು ಹಕ್ಕಿಕತ್ತು. ಅವ್ರ ಮಗನಿಗೊಂದು ಭದ್ರ ಬುನಾದಿ ಬೇಕಲ್ಲ ಸ್ವಾಮಿ ರಾಜಕೀಯವಾಗಿ. ಈಗಾಗಲೇ ಅವರು ಸ್ಪರ್ಧೆಗಳಲ್ಲಿ ಸೋತಿದ್ದಾರೆ. ದಟ್ ಈಸ್ ಡಿಫ್ರೆಂಟ್. ಸೋಲು ಗೆಲುವು ಬೇರೆ. ಆದರೆ ಮತ್ತೆ ಅದಕ್ಕೆ ಒಂದು ಚಾಲನೆ ಕೊಡಬೇಕಲ್ಲ, ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಬೇಕಲ್ಲ ಅನ್ನೋದು ಅವರ ಮಾತು. ಎಸ್, ಮೀನ್ವೈಲ್
ಯೋಜನೆ ಬಗ್ಗೆ ಕುಮಾರಸ್ವಾಮಿ ಉತ್ತರಿಸಬೇಕಿರೋ ಪ್ರಶ್ನೆಗಳಿದ್ದಾವೆ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಕನಸಿನ ಕೂಸು. ಮುಖ್ಯಮಂತ್ರಿ ಆಗಿದ್ದಾಗ HDK ಆರಂಭಿಸಿರುವಂಥ ಯೋಜನೆ ಇದು. ಅದೇ ಕನಸು ನನಸು ಮಾಡ್ತಿದ್ದೇನೆ ಅಂತಿದ್ದಾರೆ ಮುಖ್ಯಮಂತ್ರಿ DKಶ. ನೀವು CM ಆಗಿದ್ದಾಗ ಈ ಯೋಜನೆ ರೂಪಿಸಿದ್ದರ ಉದ್ದೇಶವೇನಿತ್ತು? ಈಗ ವಿರೋಧಿಸ್ತಾ ಇರೋದಕ್ಕೆ ಕಾರಣಗಳೇನು? ಎಲ್ಲರೂ ಒಪ್ಪುವಂತೆ ಹೇಗೆ ಉತ್ತರ ಕೊಡ್ತಾರೆ HD ಕುಮಾರಸ್ವಾಮಿ? ಅಲ್ವಾ? ಎಲ್ಲರೂ ಸಹಜವಾಗಿ ಕೇಳ್ತಾರಲ್ಲ, ಅಲ್ಲ ಸ್ವಾಮಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಐ ಥಿಂಕ್ ಇನ್ 2006 ಆಗ ನೀವು ಹೆಂಗೆ ಚಾಲನೆ ಕೊಟ್ಟಿದ್ರಲ್ಲ, ಇದೇ ಯೋಚನೆ ಇತ್ತಲ್ಲ, ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ರಾಜಕೀಯವಾಗಿ ಅವರನ್ನು ಮುಗಿಸೋಕ್ಕೆ ಹೊರಟಿದ್ದಾರೆ ಅಥವಾ ಉತ್ತರ ಕೊಡೋಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ? ಅದಕ್ಕೆ ಉತ್ತರ ಕೊಡಬೇಕಲ್ಲ. HD ಕುಮಾರಸ್ವಾಮಿ ಏನು ಉತ್ತರ ಕೊಟ್ಟರು? ಎಸ್, ನಮ್ಮ ಅಶ್ವವೇಗ ನ್ಯೂಸ್ನ ಟಾಪ್ ಸ್ಟೋರಿ ಡಿಬೇಟಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಾಗ ಏನು ಹೇಳಿದರು? ಅವರು ವಕ್ತಾರರೆಲ್ಲ ಹೇಳ್ತಾ ಇದ್ರು, ಹೌದು ಸ್ವಾಮಿ, ನಮಗೀಗ ಮನವರಿಕೆ ಆಗಿದೆ, ಹಂಗಾಗಿ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಹೌದು, ನಾವು ಮಾಡಿದ್ದು ತಪ್ಪಾಗಿತ್ತು. ಆವಾಗ ಏನೋ ಟೌನ್ಶಿಪ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ, ಆದರೆ ಅದು ಬೇಡ ಅಂತ ನಮಗೀಗ ರುಜುವಾತಾಗಿದೆ. ಜನ ಎಲ್ಲ ನಮಗೆ ಅಲ್ಲಿಯ ರೈತರು ಮನಮುಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಾವೀಗ ವಿರೋಧ ಮಾಡ್ತಿದ್ದೀವಿ ಅಂಥೇಳಿ. ಒಂದು ತಿಳ್ಕೊಳ್ಳಿ, ಇಲ್ಲಿ ಸಮಸ್ಯೆ ಇಲ್ಲದೆ ಹೋದರೆ ವಿರೋಧಿಗಳಿಗೆ ಆಹಾರ ಇಲ್ಲ. ಅರ್ಥ ಆಯ್ತೆ? ಇಲ್ಲಿ ಯೋಜನೆಗಳನ್ನು ಜಾರಿಗೆ ತರದೇ ಹೋದರೆ ಇರುವಂಥ ಸರ್ಕಾರಕ್ಕೆ ಅಸ್ತಿತ್ವ ಇಲ್ಲ. ಹೆಸರು, ಕೀರ್ತಿ, ದುಡ್ಡು ಆಡಳಿತದಲ್ಲಿರೋರಿಗೆ ಬೇಕು ಅಷ್ಟೇ. ಅದಕ್ಕೆ ನೆಪ ಏನು? ಜನರ ಹಿತಾಸಕ್ತಿ. ಅದಕ್ಕೊಂದಿಷ್ಟು ಕಾರಣಗಳು ಬೇಕಲ್ಲ, ಹುಡುಕಿದರೆ ಕಾರಣಗಳು ಸಿಕ್ಕೇ ಸಿಗ್ತವೆ. ಅದರಲ್ಲಿ ಹುಡುಕ್ತಾ ಇದ್ದಾರೆ. ಈಗ ನೀವು ಡಿಸೈಡ್ ಮಾಡಿ, ಈ ಬಿಡದಿ ಟೌನ್ಶಿಪ್ ಅಥವಾ GBIT, ಗ್ರೇಟರ್ ಬೆಂಗಳೂರು ಇಂಟಗ್ರೇಟೆಡ್ ಟೌನ್ಶಿಪ್ ಅನ್ನುವ ಈ ಬೃಹತ್ ಯೋಜನೆ ಜಾರಿಗೆ ಬರಬೇಕು ಅಂತ ಹೇಳಿದರೆ ಸಾವಿರಾರು ಎಕರೆ ಜಮೀನನ್ನು ಆಪೋಷಣ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಅತಿ ಹೆಚ್ಚು ಬೆಲೆ ಕೊಡೋಣ, ಆದರೆ ನೀವು ಫಲವತ್ತಾದ ಭೂಮಿನ ನಾಶ ಮಾಡಿ ಜನರ ಹೊಟ್ಟೆ ಮೇಲೆ ಹೊಡೆದು ಅವರ ಭಾವನೆಗಳಿಗೆ ಧಕ್ಕೆ ತಂದು ನೀವು ಮಾಡ್ತಾ ಇದ್ದೀರಾ? ಅವ್ರಿಗೆ ಉತ್ತರ ಕೊಡಿ. ಆಮೇಲೆ ಒಂದಿಷ್ಟು ದಬ್ಬಾಳಿಕೆ FIRಗಳು ಕೂಡ ರೈತರ ಮೇಲೆ ಆಗಿದ್ದಾವೆ ಅನ್ನೋ ಮಾಹಿತಿ ಇದೆ. ಲೆಟ್ಸ್ ಚೆಕ್ ಇನ್ ಟು ಇಟ್, ನೋಡೋಣ. ಆದರೆ ಸದ್ಯಕ್ಕೆ ಹಿಂಗಿದೆ ವಾಸ್ತವ.